ಅರ್ಥ ಆಯ್ತಲ್ಲ. 3 ತಿಂಗಳುಗಳ ತನಕ ಯಾರು ಹೊರ ಬರೋದಿಲ್ಲ. 75 ದಿವಸ ಆಗ್ತಾ ಬಂತು, ಇನ್ನಂತೂ ಬರೋದೇ ಇಲ್ಲ 3 ತಿಂಗಳ ತನಕ. ಆ ನಂತರ ಚಾರ್ಜ್ ಶೀಟ್ ಯಾವ ರೀತಿ ಪ್ರಭಾವಶಾಲಿ ಆಗಿರುತ್ತೆ ಅದರ ಮೇಲೆ ನಿರ್ಧಾರ ಆಗತ್ತೆ. ಯಾಕಂದರೆ ಇದು ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಯಾಕೆ ದರ್ಶನ್ ವಿಚಾರವನ್ನು ಕೆಲವರು ಕೇಳ್ತಾ ಇದ್ದಾರೆ, ಏನು ರೀ ದರ್ಶನ್ ಅಂಥ ತಪ್ಪೇನು ಮಾಡಿದ್ದಾರೆ, ಜಗತ್ತಿನಲ್ಲಿ ಯಾರು ಮಾಡಿಲ್ವೋ ತಪ್ಪು. ನೋಡಿ, ಅಚಾನಕ್ಕಾದ ತಪ್ಪುಗಳಿದೆ. ಚಿಕ್ಕಪ್ಪ ದೊಡ್ಡಪ್ಪ ಜಗಳ ಮಾಡ್ಕೊಂಡಿದ್ದಾರೆ, ಸತ್ತೋಗಿದ್ದಾರೆ ಕೆಲವರು, ಅದಕ್ಕಾಗಿ ಪಶ್ಚಾತ್ತಾಪ ಪಡ್ಕೊಂಡು ಅನೇಕರು ಒಳಗಿದ್ದಾರೆ. ಇಲ್ಲೂ ಕೂಡ ಒಂದು ವೇಳೆ ರೇಣುಕಾ ಸ್ವಾಮಿಯನ್ನು ಕರ್ಕೊಂಬಂದ್ರಪ್ಪ, 4 ಕಪಾಳಕ್ಕೆ ಬಾರಿಸಿದ್ರಪ್ಪ, ಏನೋ ಸತ್ತೋಗ್ಬಿಟ್ಟ, ಅದು ಬೇರೆ. ಆದರೆ ಇಲ್ಲಿ ಸಾಯಿಸಿರೋದು ಹೆಂಗೆ ಗೊತ್ತಾ, ರಣ ಹಿಂಸೆ ಕೊಟ್ಟು. ಪ್ರಾಣಿಗಳು ಕೂಡ ಈ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೇಳ್ತಾರಲ್ಲ, ಏನ್ರಿ ತಪ್ಪು ಮಾಡಿದ್ದಾರೆ ದರ್ಶನ್ ಅಂತೇಳಿ, ಅವ್ರು ಕೇಳೋದಿಷ್ಟೇ, ಆತನ ಬೀಜ ಹೊಡೆದ್ರಲ್ಲ, ಆ ಥರ ನಿಮ್ಮನ್ನು ಸಾಯಿಸಿದ್ರೆ, ಅಲ್ಲಿ ಕರೆಂಟ್ ಶಾಕ್ ಕೊಟ್ರಲ್ಲ, ಆ ಥರ ನಿಮ್ಮನ್ನು ಸಾಯಿಸಿದ್ರೆ ಸ್ವಲ್ಪ ಫೀಲ್ ಮಾಡ್ಕೊಳ್ಳಿ, ಅದನ್ನು ನೀವು ಫೀಲ್ ಮಾಡ್ಕೊಳ್ಳಿ, ಆಗ ಅರ್ಥ ಆಗತ್ತೆ. ಅದಕ್ಕೆ ರೇಣುಕಾ ಸ್ವಾಮಿ ಪರವಾಗಿ ಆತನಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟಗಳಾಗ್ತಾ ಇರೋದು. ಇದು ಅಚಾನಕ್ ಏನೋ ದರ್ಶನ್ ಕೋಪ ಬಂತು, ಹೊಡೆದ್ಬಿಟ್ರು, ಸತ್ತೋಗ್ಬಿಟ್ರು ಅಂತ ಹೇಳುವಾಗ ಹೇಳ್ಬೋದಾಗಿತ್ತು, ಏನೋ ತಪ್ಪಾಗ್ಬಿಡ್ತು. ಅಲ್ಲ, ಇದು ಪ್ಲ್ಯಾಂಡ್ ಕ್ರೈಮ್. 17 ಜನ ಸೇರಿ ಅವನನ್ನು ಹೊಡೆದು, ಬೀಜ ಹೊಡೆದು, ಚಿ ರಣ ಚಿತ್ರಹಿಂಸೆ, ಅದನ್ನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಟಾರ್ಚರ್ ಸ್ಟಾರ್ ರೇಣುಕಾ ಸ್ವಾಮಿ ಹತ್ಯೆಗೆ ಇದ್ದ CCTV ದೃಶ್ಯಾವಳಿ ಲಭ್ಯವಾಗಿದೆ. ಈಗಾಗಲೇ ದೃಶ್ಯಾವಳಿ ಜಡ್ಜ್ಗೆ ಹಸ್ತಾಂತರ ಮಾಡಲಾಗಿದೆ. ಇವರು ಮಾಡಿದಂಥ ಮಹತ್ ಕಾರ್ಯ ಇದೆಯಲ್ಲ, ಬೂಟಲ್ಲಿ ಹೊಡೆದಿದ್ದು ಏನೆಲ್ಲ ಮಾಡಿದ್ದು ಎಲ್ಲವಿದೆ ರೆಕಾರ್ಡ್. ಮುಚ್ಚಿದ ಲಕೋಟೆಯಲ್ಲಿ ಕೊಲೆಯ ವಿಡಿಯೋ ಹಸ್ತಾಂತರವಾಗಿದೆ. ನೀವು ಆಲೋಚನೆ ಮಾಡ್ಕೊಳ್ಳಿ, ಈ ಥರ ಕೊಲೆ ಆಗುವಾಗ ನಾವು ಸ್ಟಾರ್ಗಳ ಬಗ್ಗೆ ಮಾತಾಡ್ತೀವಲ್ವ, ಡಾಕ್ಟರ್ ರಾಜ್ಕುಮಾರ್ ಇಲ್ವಾ ನಮಗೆ ಸ್ಟಾರು, ವಿಷ್ಣುವರ್ಧನ್ ಅವರು ಇಲ್ವಾ, ಅಂಬರೀಷ್ ಅವರಿದೆ ಇಲ್ವಾ, ಇವರೆಲ್ಲ ಸೇರಿ ಒಮ್ಮೆ ಆಲೋಚನೆ ಮಾಡ್ಕೊಳ್ಳಿ. ಈ ಥರ ಒಬ್ಬ ಅಭಿಮಾನಿ ಏನೋ ಮೆಸೇಜ್ ಹಾಕಿದ, ಕೆಟ್ಟ ಮೆಸೇಜ್ ಹಾಕಿದ ಅನ್ನೋ ಕಾರಣಕ್ಕಾಗಿ ಆ ಟೈಮಲ್ಲೂ ಇತ್ತು. ಆ ಟೈಮಲ್ಲಿ ರಾಜ್ಕುಮಾರ್ ಪೋಸ್ಟರ್ಗಳಿಗೆ, ವಿಷ್ಣುವರ್ಧನ್ ಪೋಸ್ಟರ್ಗಳಿಗೆ, ಅಂಬರೀಷ್ ಪೋಸ್ಟರ್ಗಳಿಗೆ ಸಗಣಿಯ ಎರಚೋರು ಆಗಲೂ ಇದ್ದರು. ಕರ್ಕೊಂಬಂದ್ಬಿಟ್ಟು ಬೂಟಲ್ಲಿ ಹೊಡೆದು ಸ್ಮಶಾನ ಮಾಡಿಬಿಟ್ರು ಅವರೆಲ್ಲ ಸ್ಟಾರ್ಗಳು. ಇಲ್ಲ ತಾನೆ? ಅದಕ್ಕೆ ಹೇಳೋದು ಸ್ಟಾರ್ ಆದವ ಹೇಗಿರಬೇಕು, ರಾಜಕಾರಣಿ ಆದವ ಹೇಗಿರಬೇಕು, ಜನಪ್ರಿಯನಾಗಿರುವಂಥ ವ್ಯಕ್ತಿ, ಸೆಲೆಬ್ರಿಟಿ ಹೇಗಿರಬೇಕು. ಕೊಲೆಗೂ ಮುನ್ನ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್. ಆದರೆ ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ಇನ್ನೂ ಸಿಕ್ಕಿಲ್ಲ. ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ನಾಶ ಮಾಡಿರ್ಬೋದು. ಆತನ ಜಾತಿ ಗೊತ್ತಿದ್ರೂ ಕೂಡ ಮಾಂಸ ತಿನ್ನಿಸ್ತಾರೆ. ಹೌದು, ಈ ಎಲ್ಲ ಮಾಹಿತಿಗಳು ಬರುತ್ತೆ ನಾಳೆ ಚಾರ್ಜ್ ಶೀಟಲ್ಲಿ. ಪ್ರಸನ್ನ ಕುಮಾರ್ ಅನೇಕ ಮಾಹಿತಿಗಳನ್ನು ಕೋರ್ಟ್ ಮುಂದೆ ಹೇಳ್ತಾರೆ. ಮಾಂಸ ತಿನ್ನಿಸಿದ ಬಳಿಕ ಎದೆಗೆ ಒದಿತಾನೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಚಪ್ಪಲೆಯಲ್ಲಿ ಹೊಡಿತಾಳೆ. ಏನು ಗ್ರೇಟೆಸ್ಟ್ಗಳು ಇವರೆಲ್ಲ. ಇದನ್ನು ನಾನು ಹೇಳಿದ್ದಲ್ಲ, ಕೋರ್ಟ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಹೇಳ್ತಾರೆ, ಆತ ಎದೆಗೆ ಹೊಡಿತಾನೆ ದರ್ಶನ್ ಅಂತ ಹೇಳ್ತಾರೆ. ಆಕೆ 4 ತಿಂಗಳು ಸುಮ್ಮನಿದ್ದವಳು ಚಪ್ಪಲಿ ತಗೊಂಡು ಹೊಡಿತಾಳೆ. ಇದನ್ನು ಹೇಳೋಕ್ಕೆ ಒಂಥರ ಆಯಿತು, ಹೊಡೆದ್ರೆ ಎಲ್ಲರೂ ಹೊಡಿತೀರಿ ನೀವು. ಕೆನ್ನೆಗೆ ಹೊಡಿತೀರಿ, ಎದೆಗೆ ಹೊಡಿತೀರಿ, ಬೆನ್ನಿಗೆ ಹೊಡಿತೀರಿ, ಬ್ಯಾಕ್ಗೆ ಹೊಡಿತೀರಿ, ಒದಿತೀರಿ, ವೃಷಣವನ್ನು ಹೊಡೆದಾಕ್ತಿರಲ್ರಿ. ಆ ಫೋಟೋ ನೀವು ನೋಡಿದ್ದೀರಾ ಸರ್? ಅದು ಹೊಡೆದು ಅಲ್ಲಿ ರಕ್ತ ಬಂದು ಹೊರಗೆ ಬಂದಿರುತ್ತೆ. ನನಗೆ ಭಾಳ ಭೀಕರ ಅನಿಸ್ಬಿಡುತ್ತೆ. ನಾನು ಕೆಲವರಿಗೆ ಅದನ್ನು ತೋರಿಸಿದ್ದೀನಿ ಫೋಟೋ. ಇವರಿಗೆ ಇದನ್ನು ಈ ಥರ ಕೃತ್ಯವನ್ನು ಕ್ರಿಮಿನಲ್ಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ತೀವಲ್ಲ, ಬೀಭತ್ಸರಿ ಅವನು ಒಂಥರ ಡ್ರಗ್ ಅಡಿಕ್ಟ್ರಿ, ಅವನು ಹಿಂಗೆ ಹೊಡೆದು ಅವನು ಕೂಡ ಮಾಡಿರ್ಲಿಕ್ಕೆ ಇದು ಬೇಡಪ್ಪ ಅಂತ ಹೇಳಿ ಅವನು. ಈಗ ಬನ್ನಿ ಪಾಯಿಂಟ್ಗೆ. ದರ್ಶನ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸದ್ಯಕ್ಕಂತೂ ನಟ ದರ್ಶನ್ಗೆ ಜಾಮೀನು ಸಿಗೋದಿಲ್ಲ.
ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಬರೋಬ್ಬರಿ 20 ಸಾಕ್ಷ್ಯ ಕಲೆ ಹಾಕಿರೋ ಖಾಕಿ ಪಡೆ. ಸಾಕ್ಷಿ ನಂಬರ್ 1, ಪವನ್ ಮೊಬೈಲ್ನಿಂದ ರೇಣುಕಾಗೆ ಮೆಸೇಜ್ ಹೋಗಿದೆ. ಸಾಕ್ಷಿ ನಂಬರ್ 2, ಕಿಡ್ನ್ಯಾಪ್ ಮಾಡಲು ನಟ ದರ್ಶನ್ ತಾಕೀತು ಮಾಡ್ತಾನೆ, ಕಿಡ್ನ್ಯಾಪ್ ಮಾಡ್ಕೊಂಬ ಅಂತೇಳಿ. ಯಾರು ಕಿಡ್ನ್ಯಾಪ್ ಹೇಳೋಕ್ಕೆ ಮತ್ತು ಪೊಲೀಸರೇ ಹಾಕಿರೋದು. ಸಾಕ್ಷಿ ನಂಬರ್ 3, ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದ ರಾಘು. ಸಾಕ್ಷಿ ನಂಬರ್ 4, ದುರ್ಗದಿಂದ ಕರೆತಂದ ಕಾರು ಪತ್ತೆ. ಸಾಕ್ಷಿ 5, ಬೆಂಗಳೂರಿನ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ. ಸಾಕ್ಷಿ ನಂಬರ್ 6, ಶೆಡ್ನಲ್ಲಿ ಫಿಂಗರ್ ಪ್ರಿಂಟ್, ರಕ್ತ, ಕೂದಲು ಸಿಕ್ಕಿವೆ. ಸಾಕ್ಷಿ ನಂಬರ್ 7, ಹಲ್ಲೆ ಮಾಡಲು ಬಳಸಿದ್ದ ಕಟ್ಟಿಗೆ, ಟೂಲ್ಸ್ ಪತ್ತೆ. ಏನಿವರು ಹುಲಿ ಕೊಲ್ಲೋದಾ? ಆಮೇಲೆ ಎಂಥ ನೀಚತನದ ಪರಮಾವಧಿ ನೋಡಿ, ನೀಚತನ. ಕರೆಂಟ್ ಶಾಕ್ ಕೊಡೋದು ಎಲ್ಲೆಲ್ಲಿಗೆ, ಅಲ್ಲಿ. ಆಮೇಲೆ ಅದನ್ನು ಹೊಡೆದಾಕೋದು. ಛೇ. ಇನ್ನು ರೇಣುಕಾ ಸ್ವಾಮಿಯನ್ನು ಕಟ್ಟಿ ಹಾಕಿದ್ದ ಹಗ್ಗ ಸಿಕ್ಕಿದೆ, ಅವನನ್ನು ಕಟ್ಟಿ ಹಾಕಿ ಇವರು ಹೊಡಿಬೇಕಾ? ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್, ಚಿನಾ ಬಾ ನೋಡು ಹೊಡಿ. ಆಹಾ, ಏನು ಗಿಫ್ಟ್ ಕೊಡೋದು ನೀವು? ಅಣ್ಣ ಮತ್ತು ಅಕ್ಕ ಇದ್ದರು ಎಂದಿದ್ದ ಆರೋಪಿಗಳು ಇಬ್ಬರು ಬಂದಿದ್ದಕ್ಕೆ CCTV ಸಾಕ್ಷ್ಯ ಕೂಡ ಇದೆ. ಕೊಲೆ ಬಳಿಕ ದರ್ಶನ್ಗೆ ಹಂತಕರ ಕರೆ. ಸತ್ತೋದ್ರ ನಂತರ ಕುಡಿದದ್ದೆಲ್ಲ ಇಳಿದಿರುತ್ತೆ. ಸತ್ತೋದ್ರ ನಂತರ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅಣ್ಣನಿಗೆ ಖುಷಿಯಾಗಲಿಂದ 4 ಬಾರಿಸಿರ್ತಾರೆ, ಅವನು ಬಾರಿಸಿರ್ತಾನೆ ಹೆಣ್ಣಿನ ಮುಂದೆ. ಶವ ಸಾಗಿಸಲು ಬಳಸಿದ ಕಾರ್ ಪೊಲೀಸ್ ವಶಕ್ಕೆ ಸಿಗತ್ತೆ. ಆ ನಂತರ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸ್ತಾರೆ ದರ್ಶನ್. ಪ್ರಕರಣ ಮುಚ್ಚಿ ಹಾಕಲು 30 ಲಕ್ಷ ನೀಡ್ತಾರೆ. ನಾವಿವತ್ತು ಆ ಹುಡುಗರ ಮನೆಗಳನ್ನೆಲ್ಲ ತೋರಿಸಿದ್ವಿ ಹೆಂಗಿದ್ದಾರೆ ಅಂತೇಳಿ. ತೋರಿಸಿದ್ವಿ ತಾನೆ, ಆ ನಂದೀಶು ಮತ್ತೊಬ್ಬ ಅಂತೇಳಿ. 20,000 ಸಾಲ ಕಟ್ಟೋಕೆ ದುಡ್ಡಿಲ್ಲ ಅವ್ರ ಹತ್ರ. ಈ ದುಡ್ಡನ್ನು ಇದೇ ಹುಡುಗರನ್ನು ಸರೆಂಡರ್ ಆಗ್ರಪ್ಪ, ನಿಮ್ಮ ಲೈಫ್ ಸತ್ಯನಾಶ ಆಗಲಿ ಅಂತ ಕೊಡೋಕ್ಕೆ ದುಡ್ಡಿದೆಯಾ ನಿಮ್ಮ ಹತ್ರ? ನಿಮಗಾಗಿ ಜೀವ ಬಿಡೋ ಹುಡುಗರಿಗೆ ಕೊಡಬೇಕಾಗಿತ್ತು. ಒಂದು ಪಿಕ್ಚರ್ನ ರೆಮ್ಯುನರೇಷನು 20 ಕೋಟಿ 22 ಕೋಟಿ ಬರುತ್ತಲ್ವ, ಕೊಡಬೇಕಾಗಿತ್ತು. ತಗೊಳ್ರ 50-50 ಲಕ್ಷ ತಗೊಳ್ರ, ಮನೆ ಕಟ್ಟಿ. ಅದು ಬೇಡ ನಿಮಗೆ. ಅವರು ML ಕುಡಿತಾನೆ ಇರಬೇಕು, ನಿಮಗೆ ಜೈ ಅನ್ನಬೇಕು ಅಲ್ವಾ? ಅವ್ರ ಲೈಫನ್ನು ಸೆಟ್ಲ್ ಮಾಡಬೇಕಾಗಿತ್ತು, ಒಪ್ಕೋಬೋದಾಗಿತ್ತು. ಹೆಂಗಿದ್ದಾರೆ ನೋಡ್ರಿ ಹುಡುಗರು ಅಂತ. ಅದಿಲ್ಲ, ಅದು ಸಾಯ್ತಾ ಇದೆ ಪಾಪ ಅಲ್ಲಿ. ಸಾಕ್ಷಿ ನಂಬರ್ 16, 30 ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ತಪ್ಪು. ಸಾಕ್ಷಿ ನಂಬರ್ 17, ದರ್ಶನ್ಗಾಗಿ 3 ಶರಣಾಗತಿ, ಪಾಪದ ಮನೆಯ ಮಕ್ಕಳು, ಬಡವರ ಮನೆಯ ಮಕ್ಕಳು. ಸಾಕ್ಷಿ ನಂಬರ್ 18, ಕೊಲೆ ಆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ವಶಕ್ಕೆ. ಸಾಕ್ಷಿ ನಂಬರ್ 19, ಶವದ ಮೇಲಿನ ಚಿನ್ನದ ಆಭರಣ ದೋಚಿದ್ರು. ಫ್ಯಾನ್ಸ್ ಚಿನ್ನದ ಆಭರಣ ದೋಚಿದ್ರು, ಫ್ಯಾನ್ಸು. ಉಂಗುರ, ಸರ, ಬೆಳ್ಳಿ ಕಡಗ, ಅದನ್ನು ರಘು ದೋಚ್ತಾನೆ, ಹೆಂಡತಿ ಕೊಡ್ತಾನೆ. ಇವರನ್ನ ರಕ್ಷಣೆ ಮಾಡಬೇಕಾ? ಪ್ರತಿಯೊಬ್ಬರ ಹತ್ರ ಅದೇ ಕೇಳೋದು. ಏನು ತಪ್ಪು ಮಾಡಿದೆ ಅಂದರೆ ನೀನು ಓಕೆನಾ ಕೇಳೋದು ಅದೇ. ಯಾವ ರೀತಿ ಕೊಲೆ ಮಾಡಲಾಯಿತು, ಆ ಥರ ನಿಮ್ಮನ್ನು ಕೊಲೆ ಮಾಡಿದರೆ ಓಕೆನಾ ಅಂತ ಒಬ್ಬ ಪ್ರಶ್ನೆ ಕೇಳಿದರೆ ಹೆಂಗಿರುತ್ತೆ ಉತ್ತರ? ಇನ್ನು